ಅಧ್ಯಕ್ಷ ಸ್ಥಾನ ಆಗುತ್ತೆ, ಅದರ ತಡೆ ಹಿಡಿದಿದ್ದಾರೆ. ಅದರಿಂದ ಶಾಸಕರ ಕೈವಾಡ ಇದೆ ಅಂತ ಕೆಲವರು ಮಾತಾಡ್ಕೊಂಡಿದ್ದಾರೆ. ಅದನ್ನು ಕೊಡಿಸಿದ್ದೆ ನಾನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ನಾನು ಅಕ್ಕಿ ಆಂಜನಪ್ಪನವ್ರನ್ನ MLC ಮಾಡಿ ಅಥವಾ ಬೋರ್ಡ್ ಚೇರ್ಮನ್ ಮಾಡಿ ಪ್ರಿಯಾರಿಟಿಯಲ್ಲಿ MLC ಮಾಡಿ ಅಂತ ಸುರ್ಜೇವಾಲ್ ಅವರಿಗೆ ಮನವಿ ಕೊಟ್ಟಿದ್ದೆ. ಇದು ಆಂಜನಪ್ಪನವ್ರಿಗೂ ಗೊತ್ತು, ಅವರು ನೋಡಿದ್ದಾರೆ ನಾನು ಮನವಿ ಕೊಟ್ಟಿದ್ದೆ. ಆದರೆ MLC ಆಗಲಿಲ್ಲ, ಇದು ಕೊಟ್ಟರು. ಆದರೆ ಅದು ಟೈಪಿಂಗಲ್ಲಿ ಟೆಕ್ನಿಕಲಿಂದ ಡಿಲೇ ಆಗಿದೆ. ಆಂಜನಪ್ಪನವ್ರು ನೀವು ನಿಲ್ಲಿಸಿದ್ರೆ ಟೆಕ್ನಿಕಲಿಂದ ಡಿಲೇ ಆಗಿದೆ. ನಾಳೆ ನಾಳಿದ್ದು ಆರ್ಡರ್ ಆಚೆ ಬರುತ್ತೆ. ಆಂಜನಪ್ಪನವರು ನಮ್ಮ ಪಾರ್ಟಿಯ ಸೀನಿಯರ್ ಕಾರ್ಯಕರ್ತರು, ಸೀನಿಯರ್ ಲೀಡ್ರು, MLA ಚುನಾವಣೆಗೆ ನಿಂತವರು, 83ಯಲ್ಲೇ ಅವ್ರು MLA ಅಭ್ಯರ್ಥಿ ಅಂಥವ್ರಿಗೆ ಅವ್ರನ್ನ ಮಾಡಿ ಅಂತ ಮನವಿ ಮಾಡಿದ್ದೆ ನಾನು. ಆದರೆ ಏನಾಗ್ತಿದೆ ಪಾಪ ಆಂಜನಪ್ಪನವರು ಒಂದು ಬೋರ್ಡ್ ಚೇರ್ಮನ್ ಆಗೋ ಅಷ್ಟೊತ್ತಿಗೆ ಪಾಪ ಕೆಲವ್ರಿಗೆ ಸಹಿಸೋಕ್ಕಾಗ್ತಿಲ್ಲ, ಅದಕ್ಕೆ ಆಗಿದ್ದಾರೆ. ಆಂಜನಪ್ಪನವರು ಚೇರ್ಮನ್ ಆಗಿ ಮುಂದುವರಿತಾರೆ. ಅವ್ರಿಗೆ ಆಗುತ್ತಾ ಬೇರೆ ಅವ್ರನ್ನ ಮಾಡಿ ಅಂತ ನಾನು ಆರ್ಡರ್ ಮಾಡಿಸಿದ್ದೀನಿ. ಟೆಕ್ನಿಕಲ್ ಪ್ರಾಬ್ಲಮಿಂದ 4-5 ಜನದ ಹೆಸರು ಬಿಟ್ಟು ಹೋಗಿದೆ. ಈಗ ಎಲ್ಲರದ್ದು ಆಗುತ್ತೆ ಸರ್. ಈಗ ಕಾಂಗ್ರೆಸ್ ಗ್ಯಾರಂಟಿಗಳಿಂದ ಕೆಲವೊಬ್ಬರು ಲಾಟ್ರಿ MLAಗಳಾಗ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಸಂಸದ ಸುಧಾಕರ್ ಹೇಳ್ತಾರೆ. ನಾನು ನನ್ನ ರೇಂಜ್ ಅವ್ರ ಬಗ್ಗೆ ಮಾತಾಡ್ತೀನಿ. ನನ್ನ ರೇಂಜ್ ಯತ್ನಾಳು, ವಿಜಯೇಂದ್ರ, ಆರ್ ಅಶೋಕ್. ಅವ್ರ ಹೇಳಿಕೆಗೆ ಏನು ಹೇಳ್ತೀರಿ? ಕಾಂಗ್ರೆಸ್ ಗ್ಯಾರಂಟಿಗಳಿಂದ ಕೆಲವೊಬ್ಬರು ನನ್ನ ಬ್ಲಾಕ್ ಅಧ್ಯಕ್ಷರು ರಿಯಾಕ್ಟ್ ಮಾಡ್ತಾರೆ, ಅವ್ರಿಗೆ ನಮ್ಮ ಹುಡುಗರು ರಿಯಾಕ್ಟ್ ಮಾಡ್ತಾರೆ ಅಂತ. ನಮ್ಮ ನಾಗೇಶ್ ರೆಡ್ಡಿ, ನಮ್ಮ ರಕ್ಷಿತ್ ಎಲ್ಲ ಇದ್ದಾರೆ. ನಮ್ಮ ಹುಡುಗರು ರೇಂಜ್ ಅವ್ರು ರಿಯಾಕ್ಟ್ ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯ. ರೇಂಜ್ ಅಂದರೆ ಬಡವ್ರ ಕಷ್ಟ ಕೇಳೋದು. ಪ್ರೆಸ್ ಮೀಟ್ ಇಟ್ಟು ಎಲ್ಲರೂ 20 ಜನ ಮೀಟಿಂಗ್ ಮಾಡಿಬಿಟ್ಟು ಹಾಯ್ ಬಾಯ್ ಅಂದ್ಕೊಂಡೋದ್ರೆ ಆಗಲ್ಲ. ಇದೇ ಅಫಿಷಿಯಲ್ಸ್ ಇರೋ ವಾರ್ಡು, BJP ಭದ್ರಕೋಟೆ ಆಗಿದ್ದಿದ್ದು ವಾರ್ಡ್ನಲ್ಲಿ ಒಂದು ರಸ್ತೆ ಹಾಕ್ಸೋಕ್ಕಾಗಿಲ್ಲ. ಏನಾದರೂ ಮಾತಾಡಿದ್ರೆ IBL 20 ಜನಕ್ಕೆ ಕಾಫಿ ಕೊಡಿಸು, ಟೀ ಕೊಡಿಸು, ಮನೆ ಕರ್ಸ್ಕೊಂಡು 20 ಜನಕ್ಕೆ ಊಟ ಮಾಡು, ರಾಜಕಾರಣ ಅಂದರೆ ಇದು ಅಂದ್ಕೊಂಡಿದ್ದಾರೆ. 20 ಜನ ಲೀಡ್ರ್ಗಳನ್ನ ಇಟ್ಕೊಂಡು ರಾಜಕಾರಣ ಮಾಡಿದ್ರೆ ಎಲೆಕ್ಷನ್ ಸೋತೋಗ್ತಾರೆ. ಮೊನ್ನೆ ಅದೇ ಆಗಿದ್ದು ಅವ್ರಿಗೆ. ನಾನು 2 ಲಕ್ಷ ಜನ ಇಟ್ಕೊಂಡು ರಾಜಕಾರಣ ಮಾಡ್ತೀನಿ, ಅದಕ್ಕೆ ನಾನು ಗೆಲ್ತಾ ಇರೋದು. ಥ್ಯಾಂಕ್ ಯು ಸರ್. ಸಂದೀಪ್ ಈಶ್ವರ್ ಅವರ ಅಭಿವೃದ್ಧಿ ಪರ್ವ ಯಾವ ರೀತಿ ಮುಂದುವರಿಯುತ್ತೆ? ನಗರಸಭೆಯಲ್ಲಿ ಗೊತ್ತಾಗುತ್ತೆ, ZPTPಯಲ್ಲಿ ಗೊತ್ತಾಗುತ್ತೆ, ಮುಂದಿನ ಚುನಾವಣೆಯಲ್ಲಿ ಗೊತ್ತಾಗುತ್ತೆ, ರಾಜಭವನದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದಾಗ ಗೊತ್ತಾಗುತ್ತೆ.